ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಂತ್ರನ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯಾವುದು ಅಂತಂದರೆ, ನವರಾತ್ರಿಯ 9 ದಿನಗಳು ಕೂಡ ಇದೊಂದು ಸ್ತೋತ್ರನ ನೀವು ಪ್ರತಿದಿನ ಹೇಳ್ಕೊಂಡಿದ್ದೆ ಆದರೆ ಸಾಕು ಸ್ನೇಹಿತರೆ. 9 ದೇವತೆಗಳ ಆರಾಧನೆ ಮಾಡೋದಷ್ಟೇ ಪುಣ್ಯ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಅಂದರೆ 9 ದೇವತೆಗಳು ಯಾವ್ಯಾವ ಸ್ತೋತ್ರನ ಹೇಳ್ಕೊಬೇಕು ಅಂತೇಳಿ 9 ದೇವತೆಗಳನ್ನು ಸೇರಿಸಿ ಒಂದೇ ಸ್ತೋತ್ರದಲ್ಲಿರೋ ಅಂಥದ್ದು ಫೋಟೋ ಇಮೇಜ್ ಹಾಕಿದ್ದೀನಿ, ನಾನು ಬರೆದು ಹಾಕಿದ್ದೀನಿ. ಖಂಡಿತವಾಗ್ಲೂ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅಥವಾ ಇಮೇಜಸಲ್ಲಿ ಓಪನ್ ಮಾಡಿಕೊಂಡು ಖಂಡಿತವಾಗ್ಲೂ ಓದ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ನವಶಕ್ತಿಯ ಅನುಗ್ರಹ, ನವದುರ್ಗೆಯರ ಆಶೀರ್ವಾದ ನಮಗೆ ಖಂಡಿತವಾಗ್ಲೂ ಬೇಕಾಗಿದೆ ಸ್ನೇಹಿತರೆ. ನನಗೆ ಆಡಿಯೋದಲ್ಲಿ ಅಥವಾ ವಿಡಿಯೋದಲ್ಲಿ ನನಗೆ ಸ್ತೋತ್ರಗಳನ್ನ ರಾಗವಾಗಿ ಹೇಳೋಕ್ಕೆ ಬರೋದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಬರೆದು ಹಾಕಿದ್ದೀನಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖಂಡಿತವಾಗ್ಲೂ ಓದ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ತದನಂತರ ಇನ್ನೊಂದು ವಿಡಿಯೋದಲ್ಲಿ ಇವತ್ತಿನ ದಿನ ನವರಾತ್ರಿ ದಿನ ಯಾವ ಪುಟ್ಟು ತಂತ್ರನ ಮಾಡಿಕೊಡೋದ್ರಿಂದ ನಮಗೆ ಖಂಡಿತವಾಗ್ಲೂ ಲಕ್ಷ್ಮಿ ಮತ್ತು ಸರಸ್ವತಿ ಹಾಗೆ ಕಾಳಿ ದುರ್ಗಾ ಪರಮೇಶ್ವರಿ ಅವರ ಆಶೀರ್ವಾದ ಪಡಿಬೇಕು ಅಂದರೆ ನಾವು ಯಾವ್ಯಾವ ಪುಟ್ಟ ತಂತ್ರಗಳನ್ನ ಮಾಡ್ಕೋಬೇಕು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಖಂಡಿತವಾಗ್ಲೂ ಒಂದು ಸರಿ ಓದಿ, ಜಾಸ್ತಿ ಓದೋಕ್ಕಾಗಲಿಲ್ಲ ಅಂದರೂ ಪ್ರತಿದಿನ ಬೆಳಗ್ಗೆ ಒಂದು ಸರಿ ಓದಿ. ಅಕಸ್ಮಾತ್ ಇಲ್ಲ ನಮಗೆ ಬೆಳಗ್ಗೆ ಓದೋಕ್ಕೆ ಟೈಮ್ ಇಲ್ಲ ಅಂದರೆ ಸಂಜೆ ಒಂದು ಸರಿ ಓದಿ, ಇಲ್ಲ ಹಂಗೂ ಆಗುತ್ತೆ ಅಂದರೆ 2 ಟೈಮ್ ಓದಿ. ಅಕಸ್ಮಾತು ನೀವು ಯಾವುದಾದ್ರೂ ಒಂದು ದುರ್ಗಾ ದೇವಸ್ಥಾನದ ಹತ್ರ ಹೋದಾಗ ಆ ದೇವಸ್ಥಾನದಲ್ಲಿ ಕುತ್ಕೊಂಡು ಓದಿ, ಅಥವಾ ನಿಮ್ಮ ಮನೆಯಲ್ಲಿ ದುರ್ಗಾದೇವಿ ಪೂಜೆ ಮಾಡಿರುವಂಥ ಸಂದರ್ಭದಲ್ಲಿ ಇದನ್ನು ಕುತ್ಕೊಂಡು ಓದಿ. ಅಕಸ್ಮಾತು ಎಲ್ಲಾದರೂ ನವರಾತ್ರಿ ಉತ್ಸವ ನಡೀತಾ ಇದ್ದರೆ ಅಲ್ಲಿ ಒಂದು 5 ನಿಮಿಷ ನೀವು ಕೂತ್ಕೊಂಡಿದ್ದು ಈ ಮಂತ್ರಗಳನ್ನ ಪಠಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ದುರ್ಗಾದೇವಿಯ ಅನುಗ್ರಹ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ. ಅದರಲ್ಲೂ 9 ದೇವತೆಗಳ ಆಶೀರ್ವಾದ ಕೂಡ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.